ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ನಾನು 2 ದಿವಸ ಆಯಿತು ವಿಡಿಯೋ ಹಾಕಿಲ್ಲ. ಏನಂತ ಅಂದರೆ, ನಾನು ಇವತ್ತು ಟೈಟಲಲ್ಲಿ ಹೇಳ್ದಂಗೆ ಆನ್ಲೈನ್ ಕ್ಲಾಸ್ ಬೆಸ್ಟಾ ಆಫ್ಲೈನ್ ಕ್ಲಾಸ್ ಬೆಸ್ಟಾ, ಹಾಗೂ ನಾನು ಆಫ್ಲೈನ್ ಕ್ಲಾಸನ್ನು ನಿಲ್ಲಿಸ್ತಾ ಇದ್ದೀನಿ. ಜನವರಿ 1 ತಿಂಗಳು ಮಾಡಿ ಮತ್ತು ಆಫ್ಲೈನ್ ಕ್ಲಾಸನ್ನು ಮಾಡ್ತಾ ಇಲ್ಲ, ಆನ್ಲೈನ್ ಕ್ಲಾಸನ್ನು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾಕಂತ ಅಂದರೆ, ನೆಕ್ಸ್ಟ್ ಮಂತಿಂದ ಸೀಸನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಮಗೆ ಟೈಲರಿಂಗಿಗೆ. ನಾವು ಈ ಟೈಲರಿಂಗ್ ಕ್ಲಾಸ್ ಅವ್ರನ್ನ ನಂಬ್ಕೊಂಡು ನಾವು ಮಾಡ್ತಾ ಇರೋ ಕೆಲಸನ ಬಿಟ್ಟರೆ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದು ಯಾಕೆ ಅಂತ ಹೇಳ್ತೀನಿ. ಯಾರಾದರೂ ಆಫ್ಲೈನ್ ಕ್ಲಾಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ನೀವು ಸೀಸನಲ್ಲಿ ಗ್ಯಾರಂಟಿ ಮಾಡಿಬಿಡಿ. ಮತ್ತು ಕೆಲವು ತಪ್ಪುಗಳು, ನಾನು ಟೈಲರಿಂಗ್ ಕ್ಲಾಸ್ ಶುರು ಮಾಡಿದಾಗ ಕೆಲವು ತಪ್ಪುಗಳನ್ನು ಮಾಡಿದ್ದೀನಿ. ಈ ತಪ್ಪುಗಳನ್ನು ಸಹಿತ ನೀವು ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ತುಂಬ ಬಟ್ಟೆ ಹೊಲಿತಿದ್ದಂಥ ಟೈಲರಿಂಗ್ ಕ್ಲಾಸ್ ಮಾಡ್ತಾ ನಾನು ಸುಮಾರು ಈಗ ಒಂದು 2-3 ವರ್ಷ ಆಯಿತು. ಫ್ರೆಂಡ್ಸ್, ನಾನು ಟೈಲರಿಂಗ್ ಆಫ್ಲೈನ್ ಕ್ಲಾಸ್ ಮಾಡ್ತಾಯಿದ್ದೀನಲ್ಲ, ಅದನ್ನು ನಾನು ಈ ತಿಂಗಳು ಎಂಡ್ವರೆಗೂ ಮಾತ್ರ ಮಾಡಿಬಿಟ್ಟು ನೆಕ್ಸ್ಟ್ ಫೆಬ್ರವರಿಯಿಂದ ಎಂಡ್ ಮಾಡ್ತಾಯಿದ್ದೀನಿ. ಅದು ಯಾಕೆ ಅಂಥೇಳಿ ಈಗ ವಿಡಿಯೋದಲ್ಲಿ ಹೇಳ್ತೀನಿ. ಏನಂದರೆ ಫ್ರೆಂಡ್ಸ್, ನಮ್ಮ ಟೈಲರಿಂಗ್ ಕ್ಲಾಸಿಗೆ ಸೇರ್ಕೊಳ್ಳೋದೇನೋ ಸರಿ, ಸೇರ್ಕೊಳ್ತಾರೆ, ಹಾಗೆ ಅಷ್ಟೇ ಎಫರ್ಟ್ ಹಾಕಿ ನಾನು ಹೇಳ್ಕೊಡ್ತೀನಿ, ಖುಷಿಯಿಂದ ಕಲಿತಾರೆ. ಆದರೆ ಈಗ ಒಬ್ಬರು ಟೈಲರಿಂಗ್ ಕ್ಲಾಸ್ ಮಾಡ್ತೀರಿ. ಈಗ ನಾನು ಟೈಲರಿಂಗ್ ಮಾಡೋದನ್ನು ಬಿಟ್ಬಿಟ್ಟು ಅವ್ರಿಗೆ ಕ್ಲಾಸ್ ಮಾಡ್ತೀನಿ ಅಂದವಾಗ ನಾವು ಒಂದು 20 ಜನನ ಸೇರಿಸ್ಕೊಂಡಿರ್ತೀವಿ ಅಂತಂದರೆ, ಅದರಲ್ಲಿ ಒಂದು 15 ಜನನಾದರೂ ಬಂದರೆ, ಇನ್ನು 5 ಜನನಾದರೂ ರಜೆ ಮಾಡಿದರೆ ಹೇಗೋ ನಮಗೆ ಒಂದು ಅವ್ರ ಹತ್ರ ಫೀಸ್ ಕೇಳೋಕ್ಕಾಗಲಿ ಏನಕ್ಕೆ ಆಗಲಿ ಸರಿ ಆಗುತ್ತೆ. ಅವರಿಗೂ ಕಲಿಬೇಕು ಅನ್ನೋ ಹಂಬಲ ಇರಬೇಕಲ್ವಾ. ಆದರೆ ಹಾಗೆ ಮಾಡ್ತಾ ಇಲ್ಲ. ನಾನು ಸುಮಾರು ಟೈಮಿಂದ ಅಬ್ಸರ್ವ್ ಮಾಡಿದೆ. ಅಂದರೆ ಒಂದು ಶಿಸ್ತುಬದ್ಧವಾಗಿ ಕ್ಲಾಸ್ ಅನ್ನೋದು ನಡೀತಾ ಇಲ್ಲ. ಅಂದರೆ ಇವತ್ತು ಬಂದವರು ನಾಳೆ ಬರಲ್ಲ, ನಾಡಿದ್ದು ಬರ್ತಾರೆ, ಹಂಗೆ ಮಾಡ್ತಾರೆ. ಅದರಲ್ಲಿ ಕೆಲವೇ ಒಂದು 3-4 ಜನ ತುಂಬ ಕರೆಕ್ಟಾಗಿ ಬಂದುಬಿಟ್ಟು ಕರೆಕ್ಟಾಗಿ ಟೈಲರಿಂಗ್ ಅನ್ನೋದನ್ನು ಕಲ್ತಿರ್ತಾರೆ. ನಾವು ನೋಡಿ, ಕರೆಕ್ಟಾಗಿ ಬರೋ ಒಂದು 3-4 ಜನಕ್ಕೋಸ್ಕರ ಇಡೀ ದಿನ ಟೈಮನ್ನು ವೇಸ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಮತ್ತೆ ನನಗೆ ಮುಂದಿನ ತಿಂಗಳಿಂದ ತುಂಬ ಬಟ್ಟೆಗಳು ಜಾಸ್ತಿ ಸೀಸನ್ ಬರೋದ್ರಿಂದ ಆಫ್ಲೈನ್ ಕ್ಲಾಸ್ ಮಾಡ್ಕೊಳ್ತಾ ಕೂತ್ರೆ ಆಗಲ್ಲ. ಆದರೆ ನಾನು ಇವಾಗ ನೆಕ್ಸ್ಟು ಆನ್ಲೈನ್ ಕ್ಲಾಸ್ ಮಾಡಬೇಕು ಅಂತ ಇದ್ದೀನಿ. ಆನ್ಲೈನ್ ಕ್ಲಾಸ್ಗೆ ಏನಾದರೂ ಸೇರ್ಕೊಳ್ಳೋ ಆಸೆ ಇದ್ದರೆ ನಾನು ನಂಬರನ್ನು ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡ್ಬೋದು. ಫ್ರೆಂಡ್ಸ್, ಈಗ ಆಫ್ಲೈನ್ ಕ್ಲಾಸನ್ನು ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಫಸ್ಟೇ ನೀವು ಇಷ್ಟು ಒಂದು ತಿಂಗಳಿಗೆ ಇಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು ನೀವು ಫಿಕ್ಸ್ ಮಾಡಿ ಇಸ್ಕೊಳ್ಳಿ. ಇಲ್ಲೂ ಸಹಿತನೂ ಅಷ್ಟೇ, ಫೀಸಿಗೂ ಸಹ ತುಂಬ ಕಿರಿಕಿರಿ ಆಗ್ತಾಯಿದೆ. ಅಂದರೆ ಫಸ್ಟ್ ಟೈಮ್ ಕೊಟ್ಬಿಟ್ಟು ಸೇರ್ಕೊಳ್ತಾರೆ, ನೆಕ್ಸ್ಟು ಕೊಡೋದಕ್ಕೆ ಅವರು ಮಧ್ಯೆ ರಜೆ ಮಾಡು, ಮನಸ್ಸಿಗೆ ಬಂದಂಗೆ ಬರೋದು, ಅದನ್ನೆಲ್ಲ ಮಾಡಿರ್ತಾರೆ. ನಮಗೂ ಕೇಳೋಕ್ಕೆ ಸರಿಯಾಗಲ್ಲ. ನಾನು ಸಹಿತ ಮಿಷನ್ಗಳಿಗೆ ತುಂಬ ಇನ್ವೆಸ್ಟ್ ಮಾಡಿದ್ದೆ. 7-8 ಮಿಷನ್ ಇದೆ ನನ್ನ ಹತ್ರ. ಆ ಮಿಷನ್ ದುಡ್ಡಾದರೂ ಬರಬೇಕಲ್ವ. ಮತ್ತು ಮೈನಾಗಿ ಮಾಡೋದೇನು ಅಂದರೆ, ಆಫ್ಲೈನ್ ಕ್ಲಾಸಲ್ಲಿ ನಮ್ಮ ಹತ್ರ ಇರೋ ಮಿಷನ್ಗಳನ್ನು ಬರೀ ಹಾಳು ಮಾಡ್ತಾನೆ ಇರ್ತಾರೆ. ಅಂದರೆ ಕಲಿಯೋರಲ್ವ, ಹಾಳು ಮಾಡ್ತಾನೆ ಇರ್ತಾರೆ. ಒಟ್ಟು ಅವರಿಗೆ ಏನೋ ಒಂದು ರೀತಿ ಅದನ್ನು ನಾನು ರಿಪೇರಿ ಮಾಡಿಸಿ ಅಂದರೆ ನನಗೆ ಕ್ಲಾಸಲ್ಲಿ ಅರ್ಧ ಕ್ಲಾಸ್ ಹೇಳ್ಕೊಡೋಕ್ಕಿಂತ ಅವರು ರಿಪೇರಿ ಮಾಡಿರೋ ಮಿಷನನ್ನು ಸ್ಕ್ರೂ ತೆಗೆದು ಹಾಕಿ ದಾರನ ತೆಗೆಯೋದೇ ಕೆಲಸ ಆಗುತ್ತೆ. ಅದನ್ನು ಹೇಳ್ಕೊಟ್ರೂ ಸಹಿತ ಮಾಡಲ್ಲ. ಮತ್ತು ಸೂಜಿಗಳು ಮುರಿದು ಹಾಕೋದಾಗಲಿ, ಆಮೇಲೆ ಈ ರೀತಿ ಮಿಷನನ್ನು ಹಾಳು ಮಾಡೋದಾಗಲಿ, ತುಂಬ ಅವ್ರು ಕೊಟ್ಟಿರೋಂಥ ಫೀಸ್ ಇದಕ್ಕೇ ಅರ್ಧ ದುಡ್ಡು ಹೋಗುತ್ತೆ. ಹಾಗಾಗಿ ನಾನು ಆಫ್ಲೈನ್ ಕ್ಲಾಸನ್ನು ನಿಲ್ಲಿಸಬೇಕು ಅಂತ ಮಾಡಿದ್ದೀನಿ. ಆಫ್ಲೈನ್ ಕ್ಲಾಸಿಂದ ನಮಗೆ ಲಾಸೇ ಹೊರತು ಲಾಭ ಅಂತೂ ಇಲ್ಲ. ಯಾಕಂದರೆ ನಾನೇನೋ ಕಲಿಸೋಣ ಅಂತ ಹೇಳ್ಬಿಟ್ಟು ಕಲ್ತಿರೋರು ನಮ್ಮ ಹತ್ರ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಆದರೆ ಹಾಗೆ ಯಾವತ್ತೂ ಮಾಡಿದೆ. ಅದರಲ್ಲಿ ಒಬ್ಬರು ಇಬ್ಬರು ಮಾತ್ರ ಕಲಿತು ನಮಗೂ ಸ್ವಲ್ಪ ಹೆಲ್ಪ್ ಮಾಡಿಕೊಡೋರು, ಅದು ಬೆರಳು ಎಣಿಕೆ ಜನ ಅಷ್ಟೇ. ಅದು ಬಿಟ್ಟರೆ ಅವ್ರ ಬಟ್ಟೆಗಳನ್ನೇ ಹೊಲಿತಾ ಇರ್ತಾರೆ, ನಮ್ಮ ಮಿಷನನ್ನು ಹಾಳು ಮಾಡ್ತಾರೆ. ಅದು ಏನೇ ಇರಲಿ ಫ್ರೆಂಡ್ಸ್, ನಂಗೆ ನೆಕ್ಸ್ಟ್ ತಿಂಗಳಿಂದ ಸೀಸನ್ ಸ್ಟಾರ್ಟ್ ಆಗೋದ್ರಿಂದ ನಾನು ಆಫ್ಲೈನ್ ಕ್ಲಾಸ್ ನಿಲ್ಲಿಸಿ ಆನ್ಲೈನ್ ಕ್ಲಾಸು ಮತ್ತು ನನ್ನ ಯೂಟ್ಯೂಬ್ ವೀಡಿಯೋಸು ಮತ್ತು ನಾನು ಟೈಲರಿಂಗ್ ಇಷ್ಟನ್ನು ಮಾಡ್ಕೊಳ್ತಾ ಬರ್ತೀನಿ. ಇನ್ನು ಆಫ್ಲೈನ್ ಕ್ಲಾಸು ಇನ್ನು 1 ತಿಂಗಳು ಅಬ್ಸರ್ವ್ ಮಾಡ್ತೀನಿ, ಎಷ್ಟು ಜನ ಬರ್ತಾರೆ, ಹೇಗೆ ಬರ್ತಾರೆ. ಎಷ್ಟು ಸಲ ಗ್ರೂಪಿಗೆ ಮೆಸೇಜ್ ಹಾಕಿದ್ರು, ಕರೆಕ್ಟ್ ಟೈಮಿಗೆ ಬನ್ನಿ ಅಂತೇಳಿ ಮೆಸೇಜ್ ಹಾಕಿದ್ರು ಸಹಿತ ಟೈಮಿಂಗ್ಸ್ ಅನ್ನೋದಿಲ್ಲ. ಹಾಗೆ ಪ್ರತಿದಿನ ಬರೋದಿಲ್ಲ, ಯಾವ ಟೈಮಿಗಾದರೂ ಬರೋದು, ಎಷ್ಟು ದಿನಕ್ಕೊಂದ್ಸತಿ ಆದರೂ ಬರೋದು. ಹೀಗಿದ್ದಾಗ ನಾವು ಕರೆಕ್ಟಾಗಿ ಫೀಸನ್ನು ಕಟ್ಟಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಯಾರಾದರೂ ಆಫ್ಲೈನ್ ಕ್ಲಾಸ್ ಮಾಡಬೇಕು ಅಂತ ಇದ್ದರೆ ಫುಲ್ ಅಮೌಂಟನ್ನು ನೀವು ಫಸ್ಟಿಗೆ ಕಟ್ಟಿಸ್ಕೊಂಡು ಶುರು ಮಾಡಿ. ಫ್ರೆಂಡ್ಸ್, ನಾನು ಆಫ್ಲೈನ್ ಕ್ಲಾಸ್ ಮಾಡೋದಕ್ಕೋಸ್ಕರ ಯಾವುದಾದ್ರು ಫಂಕ್ಷನ್ ಇದ್ದರೂ ಸಹಿತ ಹೋಗೋದಿಲ್ಲ, ಮತ್ತು ಒಂದು ದಿವಸ ಸಹಿತ ರಜೆ ಕೊಡೋದಿಲ್ಲ. ನನಗೆ ರಜೆ ಕೊಟ್ಟಿದ್ದಂದರೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿ ಇಷ್ಟು ಟೈಮಲ್ಲಿ ಮೊನ್ನೆ ನಂಗೆ ತುಂಬ ಹುಷಾರಿರಲಿಲ್ಲ, ಆಗ 1 ವಾರದ್ದು ರಜೆ ಕೊಟ್ಟೆ. ಅಷ್ಟು ಬಿಟ್ಟರೆ ನಾನಾಗಿ ಸುಮ್ಮನೆ ರಜೆ ಮಾಡೋದಾಗಲಿ, ಕ್ಲಾಸ್ ಇಲ್ಲ ಅನ್ನೋದಾಗಲಿ ಮಾಡೋದು. ಎಷ್ಟೇ ಅರ್ಜೆಂಟ್ ಬಟ್ಟೆಗಳಿದ್ರು ನಾನು ಸಂಜೆ ಹೊಲಿತೀನಿ ಹೊರತು ಯಾವುದೇ ಥರ ಆಫ್ಲೈನ್ ಕ್ಲಾಸಿಗೆ ನಾನು ರಜೆ ಕೊಡಲ್ಲ. ನನಗೆ ಯೂಟ್ಯೂಬ್ ವಿಡಿಯೋ ನೋಡಿ ತುಂಬ ಜನ ಫೋನ್ ಮಾಡಿದರು, ಮೇಡಮ್ ನೀವು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಾ,
ನಮಗೆ ಈ ರೀತಿ ಹೇಳ್ಕೊಡೋರು ಇವು ಹತ್ತಿರದಲ್ಲಿ ಯಾರೂ ಇಲ್ಲ ಅಂತೇಳಿ. ನಿಮ್ದು ಯಾವ ಊರು ಫಸ್ಟ್ ಕೇಳ್ತಿದ್ರು, ಬರೋಕ್ಕಾಗುತ್ತೋ ಸಾಧ್ಯ ಆಗುತ್ತೋ ಅಂತ ನೋಡ್ತಾಯಿದ್ರು. ಅಯ್ಯೋ ಇಷ್ಟು ದೂರ ಇದ್ದೀರಾ ಮೇಡಮ್, ಬಂದು ಕಲಿಯೋಕ್ಕಾಗಲ್ಲ, ನಮ್ಮೂರಲ್ಲೂ ಯಾರೂ ಈ ರೀತಿ ಹೇಳ್ಕೊಡೋರಿಲ್ಲ ಅಂತೇಳಿ ಎಷ್ಟು ಬೇಜಾರು ಮಾಡಿಕೊಂಡ್ರು. ನನಗೆ ಅವಾಗ ಈ ನೋಡಿ ಯೂಟ್ಯೂಬ್ ವಿಡಿಯೋ ನೋಡೋರು ನಮ್ಮ ಸ್ಟೂಡೆಂಟ್ ಯಾರೂ ಇಲ್ಲ, ಯೂಟ್ಯೂಬ್ ವಿಡಿಯೋನ ಸ್ಟೂಡೆಂಟ್ ಯಾರೂ ನೋಡೋದಿಲ್ಲ, ಅದು ನನಗೆ ಗೊತ್ತಿದೆ. ಯೂಟ್ಯೂಬ್ ವಿಡಿಯೋ ನೋಡೋರು ನಮ್ಮ ಅಂದರೆ ಈ ಆಫ್ಲೈನ್ ಕ್ಲಾಸವ್ರಿಗೆ ಏನು ಗೊತ್ತಾ, ನಾವು ಕೈ ಹಿಡಿದು ಹೇಳ್ಕೊಡ್ತೀವಲ್ಲ, ಚಿಕ್ಕ ಪುಟ್ಟ ತಪ್ಪುಗಳನ್ನು ಕಂಡುಹಿಡಿದು ಅವ್ರಿಗೆ ಆನ್ಲೈನ್ ಕ್ಲಾಸರ್ಗಿಂತ ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಈಗ ನನ್ನ ಹತ್ರ ಕಲ್ತವರು ಪರ್ಫೆಕ್ಟಾಗಿ ಬಟ್ಟೆ ಹೊಲಿಯೋದನ್ನು ಕಲಿತೇ ಇದ್ದಾರೆ. ಮತ್ತು ಅವ್ರಿಗೆ ಕೈ ಹಿಡಿದು ಕಲಿಸಿರ್ತೀನಿ. ಮತ್ತು ಏನಂದರೆ ಫ್ರೆಂಡ್ಸ್, ನಾನು ಒಂದು ಮಿಷನ್ ಸಹಿತ ಹ್ಯಾಂಡ್ಲ್ ಮಾಡೋಕ್ಕೆ ಬರ್ದಿದ್ದವರಿಗೆ 3 ತಿಂಗಳು ಮಿಷನನ್ನು ಹ್ಯಾಂಡ್ಲ್ ಮಾಡೋದು ಕಲಿಸಿ, ಹಾಗೆ ಬಟ್ಟೆನ ಸ್ಟಿಚ್ ಮಾಡೋದು ಕಲಿಸಿ, ತಮ್ಮ ಬ್ಲೌಸನ್ನು ತಾವು ಹೊಲ್ಕೊಳ್ತಿದ್ರು. ಕ್ಲಾಸಿಗೆ ರಜೆ ಮಾಡಿಬಿಟ್ಟು ನಾವು ಬರ್ತಿದ್ದೀವ ಅದು ಏನೂ ಹೇಳ್ತಿರ್ಲಿಲ್ಲ. ಮತ್ತು ಒಂದು ಶಿಸ್ತಿಲ್ಲ. ಈಗ ನೋಡಿ 1 ತಿಂಗಳು ಫುಲ್ಲು ಆಗಿರುತ್ತೆ, ಅವರು ಇದಕ್ಕಿದ್ದಂಗೆ ಬಿಟ್ಬಿಡೋದು. ನಾವು ಆವಾಗ ಫೀಸ್ ಕೇಳೋಕ್ಕೂ ಇರೋದಿಲ್ಲ. ಫೀಸ್ ಈಗ ನನಗೂ ಅದು ಲಾಸ್ ಅಲ್ವಾ. ನಾನು 1 ತಿಂಗಳು ಅವ್ರಿಗೆ ಹೇಳೋ ಬದಲು ನಾನು ಇಲ್ಲೇ 1-2 ಬ್ಲೌಸ್ ಹೊಲ್ಕೊಂಡಿದ್ರೆ ಅದರಿಂದ ನನಗೆ ಸ್ವಲ್ಪನಾದರೂ ಅರ್ನಿಂಗ್ಸ್ ಆಗ್ತಿತ್ತು. ನಾನು ತುಂಬ ಈ 2 ದಿವಸ ಆಯಿತು ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಆಫ್ಲೈನ್ ಕ್ಲಾಸರ್ಗೆ ನಾವು ಎಷ್ಟು ಎಫರ್ಟ್ ಹಾಕಿ ಆಸೆ ಮಾಡಿ ಹೇಳ್ಕೊಡ್ತೀವಿ, ಆದರೆ ಕರೆಕ್ಟಾಗಿ ಕ್ಲಾಸಿಗೆ ಬರೋರು ಕೆಲವೇ ಜನ, 2, 3, 4 ಜನಕ್ಕೋಸ್ಕರ ನಾವು ಇಡೀ ದಿನ ಟೈಮ್ ವೇಸ್ಟ್ ಮಾಡಬೇಕು. ಮತ್ತು ಶಿಸ್ತಾಗಿಲ್ಲ. ಈಗ ನಾವು 2.5 ಗಂಟೆ ಅಂತಂದರೆ ಅದನ್ನು ಫಾಲೋ ಮಾಡೋದು ಒಬ್ಬರೋ ಇಬ್ಬರು, ದಿನ ಇಡೀ ಹೊಲಿಯೋದು, ನಮ್ಮನ್ನು ಕೇಳ್ತಾ ಇರೋದು, ಆ ರೀತಿ ಮಾಡ್ತಾರೆ. ಯಾರಾದರೂ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಸ್ಟಾರ್ಟ್ ಮಾಡಬೇಡಿ, ಅದು ತುಂಬ ಲಾಸ್ ಆಗುತ್ತೆ. ಅದನ್ನು ತುಂಬ ಜೋರಿರೋರು ಮಾಡಿದ್ರೆ ಏನಾದರೂ ಪ್ರಾಫಿಟ್ ಆಗ್ಬೋದು. ನಾನು ಅದಕ್ಕೆ ಆಫ್ಲೈನ್ ಕ್ಲಾಸನ್ನು ಬಿಟ್ಟು ಆನ್ಲೈನ್ ಕ್ಲಾಸ್ ಮಾಡೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೀನಿ. ಯಾರಾದರೂ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಬೇಕು ಅಂತ ಇದ್ದರೆ ದಯವಿಟ್ಟು ಸೇರ್ಕೊಳ್ಳಿ ಫ್ರೆಂಡ್ಸ್. ನಾವೀಗ ಮನೇಲಿ ಮಿಷನ್ ತಂದಿಟ್ಕೊಂಡಿದ್ದೀವಿ, ನಮಗೆ ಮಿಷನ್ ಸಹ ಹ್ಯಾಂಡ್ಲ್ ಮಾಡೋಕ್ಕೆ ಬರಲ್ಲ ಅಂದವರು ಸಹಿತ ಬೇಸಿಕ್ ಆನ್ಲೈನ್ ಕ್ಲಾಸಿಗೆ ಸೇರ್ಕೋಬೋದು. ಇಲ್ಲ ನನಗೆ ಮಿಷನ್ ಹ್ಯಾಂಡ್ಲ್ ಮಾಡೋಕ್ಕೆ ಬರುತ್ತೆ, ಸ್ಟಿಚ್ ಹಾಕೋಕ್ಕೆ ಬರುತ್ತೆ, ನಾನು ನೈಟಿ ಫಿಟ್ಟಿಂಗು ಟಾಪ್ ಫಿಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಈಗ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗನ್ನು ಕಲಿಬೇಕು ಅನ್ನೋರು ಸಹಿತ ಸೇರ್ಕೋಬೋದು. ಅದು ಅವ್ರಿಗೆ ಬೇಸಿಕ್ ಮುಗ್ದಿರುತ್ತೆ, ಬ್ಲೌಸ್ ಸ್ಟಿಚಿಂಗ್ ಮಾಡೋದು, ಕಟ್ಟಿಂಗು ಸ್ಟಿಚಿಂಗು ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಸೇರ್ಕೊಬೋದು. ನಿಮಗೆ ನನ್ನ RG ಟೈಲರಿಂಗ್ ಕ್ಲಾಸಲ್ಲಿ ವಿಡಿಯೋ ನೋಡಿಬಿಟ್ಟು ಇಷ್ಟ ಆಗಿದ್ದರೆ, ನಾನು ಹೇಳ್ಕೊಡೋ ರೀತಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಬೋದು. ಎಷ್ಟು ಅಮೌಂಟು ಏನು ಇಲ್ಲ ಅಂತ ಹೇಳ್ತೀನಿ. ಹಾಗೆ ನಾನು ಆಫ್ಲೈನ್ ಕ್ಲಾಸ್ ಅವ್ರಿಗೆ ತುಂಬ ಎಫರ್ಟ್ ಹಾಕ್ತಿದ್ದೆ, ತುಂಬ ಅವರು ಕಲೀಲಿ, ನಮ್ಮೂರವ್ರಲ್ವ, ನಮ್ಮ ಇಲ್ಲೇ ಹತ್ರದವ್ರಲ್ವ, ಕಲೀಲಿ ಅಂತ ತುಂಬ ಎಫರ್ಟ್ ಆಗ್ತಿದ್ದೆ. ಆ ಇಂಟ್ರೆಸ್ಟ್ ಅವರಿಗಿಲ್ಲ. ಹಾಗಾಗಿ ನಾನು ಈ ಆಫ್ಲೈನ್ ಕ್ಲಾಸನ್ನು ಬಂದ್ ಮಾಡಬೇಕು ಅಂತ ಇದ್ದೀನಿ. ಇನ್ನೂ 1 ತಿಂಗಳು ನಾನು ನೋಡ್ತೀನಿ ಯಾವ ರೀತಿ ಬರ್ತಾರೆ, ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ನಂತರ ಈಗ ಏನೇ ಮಾಡ್ತೀವಿ ಅಂದರು ಫ್ರೆಂಡ್ಸ್, ಈಗ ಯಾರೇ ಏನೇ ಮಾಡ್ತಾರೆ ಅಂದ್ರೂ ಅವರು ಒಂದು ಅರ್ನಿಂಗ್ಸಿಗೋಸ್ಕರನೇ ಮಾಡ್ತಾ ಇರ್ತಾರೆ ಕೆಲಸನ. ಇದರಲ್ಲಿ ನಮಗೆ ಲಾಸ್ ಆಗುತ್ತೆ ಅಂದರೆ ಯಾಕೆ ಮಾಡಬೇಕಲ್ವಾ. ಅದಕ್ಕೆ ತುಂಬಾ ಅಂದರೆ ಒಂದು ನಿಯಮಿತವಾಗಿ ಕರೆಕ್ಟಾಗಿ ಪೇಮೆಂಟ್ ಕೊಡೋದು, ಅಂದರೆ ಅಮೌಂಟ್ ಕೊಡೋದಾಗಲಿ, ಕರೆಕ್ಟಾಗಿ ಕ್ಲಾಸಿಗೆ ಬರೋದಾಗಲಿ ಅದು ಯಾರೂ ಮಾಡೋದಿಲ್ಲ. ಅದರಲ್ಲಿ ಒಬ್ಬರು ಒಂದು 4 ಜನ 5 ಜನ ಮಾಡ್ತಾರಷ್ಟೇ. ಇನ್ನು ಉಳಿದಿರೋ 15-20 ಜನದ ಅದೇ ಪರಿಸ್ಥಿತಿ, 2-3 ತಿಂಗಳಾದರೂ ಫೀಸ್ ಕೊಡದೇ ಇರೋದು, ಕರೆಕ್ಟಾಗಿ ಬರದೇ ಇರೋದು, ಈ ರೀತಿ ಎಲ್ಲ ಮಾಡ್ತಾರೆ. ಹಾಗಾಗಿ ನನಗೆ ತುಂಬ ಬೇಜಾರು. ಆಫ್ಲೈನ್ ಕ್ಲಾಸಲ್ಲಿ ಮಾತ್ರ ತುಂಬ ಬೇಜಾರಾಗಿದೆ. ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಮಾಡಿದೆ. ಇದರಲ್ಲಿ ನಮ್ಮದು ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ನೋಡ್ತಾರೋ ಇಲ್ಲೋ ಅದನ್ನು ನನಗೆ ಗೊತ್ತಿಲ್ಲ, ಆದರೆ ನನ್ನ ವ್ಯೂವರ್ಸ್ ಅಂತೂ ನೋಡಿಬಿಟ್ಟು ಕಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಊರು ಕೇರಿ, ನಮ್ಮ ಅಕ್ಕಪಕ್ಕ ಈ ರೀತಿ ಅಲ್ವಾ, ಇವರೆಲ್ಲ ಕಲೀಲಿ ಚೆನ್ನಾಗಿ ಅಂತ ನಾವು ಎಫರ್ಟ್ ಹಾಕಿರ್ತೀನಿ. ನಾನು ಬಟ್ಟೆ ಎಷ್ಟೇ ಅರ್ಜೆಂಟ್ ಇದ್ದರೂ ಅದನ್ನು ಸೈಡಿಗೆ ಇಟ್ಬಿಟ್ಟು ಕ್ಲಾಸನ್ನು ಮಾಡ್ತಿದ್ದೆ, ಹೇಳ್ಕೊಡ್ತಿದ್ದೆ. ಸುಮ್ಮನೆ ಫ್ರೆಂಡ್ಸ್ ಆ ಥರ ಎಲ್ಲ ನಾವು ಅಂದ್ಕೊಂಡು ಕ್ಲಾಸನ್ನು ಮಾಡಿದ್ರೆ ನಮಗೆ ಬೇಜಾರೇ ಆಗೋದು, ಅದರಿಂದ ನಮಗೇನು ಖುಷಿ ಇಲ್ಲ. ಅದ್ರ ಬದಲು ನಾವು ಆರಾಮಾಗಿ ನಮಗೆ ಗೊತ್ತಿರೋದನ್ನು ಸ್ಟಿಚಿಂಗ್ ಮಾಡಿ ನಾವು ಅಮೌಂಟನ್ನು ತೊಗೊಬೋದು, ನಮಗೆ ಬೇಕಾದಾಗ ರಜೆ ಹಾಕೊಬೋದು. ಇಲ್ಲಿ ನಾವು ಆಫ್ಲೈನ್ ಕ್ಲಾಸಲ್ಲಿ ರಜೆನೂ ಕೊಡೋಕ್ಕೆ ಬರೋದಿಲ್ಲ. ಹಾಗೆ ರಜೆ ಕೊಟ್ಟು ನಾವು ಇಷ್ಟು ಕಲಿಸಿರ್ತೀವಿ ಫ್ರೆಂಡ್ಸ್. ಬೆಳಗ್ಗೆ 10 ಗಂಟೆಗೆ ಬಂದರೆ ಸಂಜೆ 4 ಗಂಟೆ ತನಕನೂ ಸ್ಟಿಚ್ ಮಾಡಿರ್ತಾರೆ. ಮಿಷನ್ ಖಾಲಿದ್ರೆ ಸ್ಟಿಚ್ ಮಾಡ್ಕೊಳ್ತಾ ಇರ್ತಾರೆ. ಮಿಷನ್ ಬೇಕಿದ್ರೆ ಮಾತ್ರ ಹೇಳ್ರಿ ಅಂತೀವಿ. ಇಷ್ಟಿದ್ರೂ ಸಹಿತ ನಾನು ಮೊನ್ನೆ ಅಷ್ಟು ಹುಷಾರಿಲ್ಲದೆ ರಜೆ ಕೊಟ್ಟಿದ್ದೀನಲ್ವಾ, ಅದಕ್ಕೂ ಸಹಿತ ದುಡ್ಡು ಮುರೀರಿ ಅಂತ ಕೇಳ್ತಾಯಿದ್ರು. ನಾವು ನಮ್ಮೂರವ್ರು, ನಮ್ಮ ಕೇರಿಯವ್ರು, ನಮ್ಮ ಇರೋರು ಅಂತ ಹೇಳ್ಕೊಟ್ಟಿದ್ದಕ್ಕೆ ಅವ್ರು ನೋಡಿ 1 ವಾರ ನಿಮಗೆ ಹುಷಾರಿಲ್ಲದೆ ಮಾಡಿಲ್ವಲ್ಲ ಅಂತ ಹೇಳಲಿಲ್ಲ, ಆ ದುಡ್ಡು ಮುರೀರಿ, 1 ವಾರ ನಂತರ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ನಾವು ಅಷ್ಟೇ, ಈಗೆಲ್ಲ ದುಡ್ಡಿಂದೇ ದುನಿಯಾ ಫ್ರೆಂಡ್ಸ್, ದುಡ್ಡಿಗಷ್ಟೇ ಬೆಲೆ ಇರೋದಿಲ್ಲ. ನಾವೇನೋ ಕಲೀಲಿ ಅಂತೇಳಿ ಅವ್ರು ಎಷ್ಟೊತ್ತಿದ್ರೂ ಹೋಗಿ ಮನೆಗೆ ಅಂತ ಹೇಳಲ್ಲ, ಹೊಲ್ಕೊತ ಇರ್ತಾರೆ.
ಅದೇ ಮಾಡಿದ ತಪ್ಪು. ತುಂಬ ಅತಿ ಒಳ್ಳೆತನ ಇರುತ್ತಲ್ವ, ಅದರಿಂದನೂ ಸಹಿತ ನಮ್ಗೆ ಈ ಥರ ಪ್ರಾಬ್ಲಮ್ಗಳು ಬರುತ್ತೆ. 2-3 ದಿವಸದಿಂದ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಯಾರಾದರೂ ಟೈಲರಿಂಗ್ ಜೊತೆಗೆ ಟೈಲರಿಂಗ್ ಕ್ಲಾಸು ಮಾಡ್ತೀವಿ ಅಂದರೆ ದಯವಿಟ್ಟು ಆನ್ಲೈನ್ ಕ್ಲಾಸ್ ಮಾಡಿ, ಆಫ್ಲೈನ್ ಕ್ಲಾಸ್ ಅಂತೂ ಮಾಡಬೇಡಿ. ಯಾಕಂದರೆ ನಮ್ಮ ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ. ಈಗ ನೋಡಿ, ನಮಗೆ ಕ್ಲಾಸಿಗೆ ಎಷ್ಟು ಜನ ಬರ್ತೀರಾ ಅಂತ ಹೇಳ್ಬಿಟ್ಟು ನಮ್ಮದು ಗ್ರೂಪಲ್ಲಿ ಬೆಳಗ್ಗೆ ನಾನು ತಮ್ಮ ಹಾಕಕ್ಕೆ ಹೇಳಿದ್ದೆ, ಅದನ್ನು ಯಾರೂ ಮಾಡ್ತಾ ಇಲ್ಲ. ಒಟ್ಟು ಯಾರು ಬರ್ತಾರೋ ಒಬ್ಬರು ಬಂದರೆ ಒಬ್ಬರಿಗೆ ನಾವು ಹೇಳ್ತಾ ನಮ್ಮ ಟೈಮನ್ನು ಅವರಿಗೆ ಕೊಡಬೇಕು. ಅದೇ ಒಂದು ಗ್ರೂಪಲ್ಲಿ ಎಲ್ಲರೂ ಒಂದೇ ಕಲಿಯೋದಾದರೆ ಅದು ಒಂದು ಸರಿ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಕಲಿತಾರೆ ಅಂದರೆ ಎಫರ್ಟ್ ನಮ್ಮ ಮೇಲೆ ಬೀಳುತ್ತೆ, ನಮಗೂ ಸಹಿತ ಆರೋಗ್ಯ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾನು ಇನ್ನೂ ಮತ್ತು ಟೈಲರಿಂಗ್ ನೋಡಬೇಕು, ಜೂನಿಂದ ಆದರೆ ಮತ್ತೆ ಸ್ಟಾರ್ಟ್ ಮಾಡೋದು ಬಿಡೋದು ನಾನು ಯೋಚನೆ ಮಾಡ್ತೀನಿ. ಯಾಕಂದರೆ ಇವರು ಈ ರೀತಿ ಎಲ್ಲ ಮಾಡೋರಿಗೆ ಸುಮ್ಮನೆ ನಾವು ಕ್ಲಾಸ್ ಮಾಡೋದು. ಹಾಗಾಗಿ ಬಿಟ್ಟರೂ ಸಹಿತ ನಾವು ಕ್ಲಾಸ್ ಬಿಟ್ಟಿದ್ದೀವಂತನೂ ಸಹಿತ ಬಾಯಲ್ಲಿ ಬರೋಲ್ಲ ಕೆಲವರಿಗೆ. ಬರ್ತೀವನ್ನಲ್ಲ, ಬಿಟ್ಟರ ಮೇಲೂ ನಾವು ಎಷ್ಟು ಫೀಸ್ ಕೊಡಬೇಕು. ಅದರಲ್ಲಿ ಕೆಲವು ಜನ ಬಿಟ್ಟರು ನಾವು ಇಷ್ಟು ದಿವಸ ಜಾಸ್ತಿ ಬಂದಿದ್ದೀವಿ ಫೀಸ್ ಕೊಡ್ಬೇಕು ಹೇಳ್ತಿದ್ರು. ಈಗ ನಮಗೆ ಬಿಡೋದು ಗೊತ್ತಾಗಲ್ಲ, ಸೇರೋದು ಗೊತ್ತಾಗಲ್ಲ. ಇನ್ನೊಂದು ತುಂಬ ಜನ ಕಲ್ತಿದ್ದಾರೆ ನಮ್ಮ ಕ್ಲಾಸಲ್ಲಿ. ಇನ್ನು ಹೊಸದಾಗಿ ಸೇರ್ಕೊಂಡವ್ರಿಗೆ ಒಂದು ಸ್ವಲ್ಪ ದಿವಸ ಮಾಡಿಬಿಟ್ಟು ಅದನ್ನು ಬಿಟ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಅದೇ ಬೆಸ್ಟ್ ಅಂತ ಹೇಳ್ತೀನಿ. ಯಾರಾದರೂ ಕ್ಲಾಸ್ ಮಾಡಬೇಕು ಅಂತ ಇದ್ದರೆ ಆಫ್ಲೈನ್ ಕ್ಲಾಸ್ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ನಾವು ನಮ್ಮ ಹತ್ರ ಎಲ್ಲ ಕಲ್ತ್ಬಿಟ್ಟು ಉಲ್ಟಾ ಆದವರು ಸಹಿತ ಇದ್ದಾರೆ. ನನ್ನ ಹತ್ರನಷ್ಟು ಕೆಲವರು ಇದ್ದಾರೆ, ನಮ್ಮ ಹತ್ರನೇ ಕಲ್ತಿರ್ತಾರೆ, ಆಮೇಲೆ ನಮಗೆ ಉಲ್ಟಾ ಅದೇ ರೀತಿ ಈಗ ಬಂದುಬಿಡುತ್ತೆ. ನಾ ಅದಕ್ಕೆ ಏನು ಹೇಳ್ತೀನಿ ಅಂತಂದರೆ, ತುಂಬ ತಲೆ ಕೆಡಿಸ್ಕೊಂಡು ನೀವು ಆಫ್ಲೈನ್ ಕ್ಲಾಸ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಪಾಡಿಗೆ ನೀವು ಹೊಲ್ಕೊಳ್ಳಿ. ಅವ್ರಿಗೆ ಕ್ಲಾಸ್ ಮಾಡೋದ್ರಲ್ಲಿ ಒಂದು ಜಾಕೆಟಲ್ಲಿ ನೀವು ಆರಾಮಾಗಿ ಒಂದು ಬ್ಲೌಸಲ್ಲಿ ಬಂದುಬಿಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಾದರೂ ನಮ್ಮ ಕ್ಲಾಸಿಗೆ ಆನ್ಲೈನ್ ಕ್ಲಾಸಿಗೆ ಸೇರಬೇಕು ಅಂತಂದರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.